ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಇರುವ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕರು ಆಗಿರುವಂತಹ ಯಾಸೀರ್ ಅಹಮದ್ ಖಾನ್ ಪಠಾಣ್ ಇವರ ನಿವಾಸದಲ್ಲಿ ಮಾಜಿ ಪೈಲ್ವಾನ್ ಆದಂತಹ ಹಮೀದ್ ಪಟೇಲ್ ಖಾಜಾಪುರ ಬಂಕಾಪುರದ ನಿವಾಸಿ ಇವರು ಮೈಸೂರಿನಲ್ಲಿ ಹಾಲಿ ವಸ್ತಿ ಇರ್ತಾರೆ. ಆದರೆ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕರು ಆಗಿರುವಂತಹ ಯಾಸೀರ್ ಅಹಮದ್ ಪಠಾಣ್ ಇವರಿಗೆ ಹುಲಿ ಶಾಲು ಮತ್ತು ಯಾಸೀರ್ ಖಾನ್ ಪಠಾಣ್ ಅವರ ಭಾವಚಿತ್ರದ ಫೋಟೋ ಕೊಟ್ಟು ಮತ್ತು ಸಿಹಿಯನ್ನ ತಿಳಿಸಲಾಗಿತ್ತು. ಅದನ್ನ ಮೆಚ್ಚಿ ಮಾಜಿ ಪೈಲ್ವಾನ್ರು ಆದ ಹಮೀದ್ ಪಟೇಲ್ ಖಾಜಾಪುರ್ ಇವರು ಹರಿಯಾಣ, ಗೋವಾ, ಆಂಧ್ರ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಇನ್ನು ಅನೇಕ ರಾಜ್ಯದಲ್ಲಿ ಕುಸ್ತಿ ಪಂದ್ಯಾವಳಿಯಲ್ಲಿ ಮಾಡಿರ್ತಾರೆ. ಅವರ ಕುಸ್ತಿ ಆಟವನ್ನ ಮೆಚ್ಚಿ ಮನಸೋತ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಗಂಡು ಅಂದ್ರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಮತ್ತು ಮೈಸೂರಲ್ಲಿ ದೊಡ್ಡಕೆರೆ ಮೈದಾನ 64 ವರ್ಷವಾದರೂ ಹುಡುಗನ ಹಾಗೆ ಈಗಲೂ ಕೂಡ ಕುಸ್ತಿ ಪಟುನಲ್ಲಿ ಭಾಗವಹಿಸ್ತಾರೆ ಮತ್ತು ಬೆಳ್ಳಿಗದೆ ಹಲವಾರು ಕಪ್ಪು ಬಹುಮಾನವನ್ನ ಗೆದ್ದಿರ್ತಾರೆ. ನಂತರ ಶಾಸಕರಾಗಿ 1 ವರ್ಷಗಳಾದವು. ಅದಕ್ಕೆ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಮಹಾಜನತೆಗಳು ಸನ್ಮಾನ ಮಾಡಲಿಕ್ಕೆ ಮುಗಿಬಿದ್ದಿದ್ರು. ಅವರ ಮನೆಯ ಮುಂದೆ ವಾಹನಗಳು ಹೆಚ್ಚಾಗಿ ನಿಂತಿದ್ವು. ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು 1 ವರ್ಷದ ಸಂಭ್ರಮಕ್ಕೆ ಸಾಕಷ್ಟು ಜನ ಭಾಗಿಯಾಗಿದ್ರು. ನಮ್ಮ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕರಿಗೆ ಗೋಲ್ಡ್ ಮೆಡಲ್ ಪಡೆದಂತ 2003ರಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದಂತ ಯಾಸೀರ್ ಖಾನ್ ಪಠಾಣ್ ಅವರು ಕುಸ್ತಿಪಟುದಲ್ಲಿ ಪೈಲ್ವಾನರಾಗಿ ಇದ್ರು. ಈಗ ಮಾಜಿ ಪೈಲ್ವಾನರಾದಂಥ ಹಮೀದ್ ಪಟೇಲ್ ಖಾಜಾಪುರ್ ಅವರು ಬಂದಿರುತ್ತಾರೆ. ಈ ಪೈಲ್ವಾನರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಶಾಸಕರು ಏನು ಹೇಳ್ತಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಎಲ್ಲ ಹಿರಿಯ ನಾಯಕರು ಇವತ್ತು 1 ವರ್ಷದ ಸಂಭ್ರಮದ ಸಲುವಾಗಿ ನಮ್ಮ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅವರ ಒಬ್ಬ ಸೇವಕನಾಗಿ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಹಮೀದ್ ಪೈಲ್ವಾನ್ ಅವರು, ಹಮೀದ್ ಪಟೇಲ್ ಅವರು ರಾಷ್ಟ್ರ ಮಟ್ಟದ ಇವರೊಬ್ಬ ಕುಸ್ತಿಪಟು. ಇವರು ದಸರಾವನ್ನು ಕೂಡ ಗೆದ್ದಿದ್ದಾರೆ. ಆದ್ದರಿಂದ ನಾನು ಒಬ್ಬ ಪೈಲ್ವಾನ್ ಆಗಿರೋದ್ರಿಂದ ವಿಶೇಷವಾಗಿ ನನ್ನ ಚುನಾವಣೆಯನ್ನು ಕೂಡ ಬಹಳ ಮೈಸೂರಿನಿಂದ ಬಂದು ಬಹಳ ದೊಡ್ಡ ಕುಟುಂಬ ಇಟ್ಟಿರೋದು ಬಂಕಾಪುರದಲ್ಲಿ. ಎಲ್ಲ ಕುಟುಂಬ ಸದಸ್ಯರನ್ನು ಅವರ ಸ್ನೇಹಿತರನ್ನು ಕರೆದುಕೊಂಡು ದೊಡ್ಡ ಪ್ರಮಾಣದ ಪ್ರಚಾರವನ್ನು ಮಾಡಿ ನಾನು ಗೆದ್ದ ನಂತರ ಹಿಂಗೆ ಬಂದಿದ್ದರು. ಈ 1 ವರ್ಷದ ಸಂಭ್ರಮಕ್ಕೆ ನನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗೂ ಬಹಳ ಹಿರಿಯರು ಕೂಡ ನಮ್ಮ ತಾಲೂಕಿನಾದ್ಯಂತ ಇದ್ದಂಥ ಎಲ್ಲ ಗುರು ಹಿರಿಯರು ಅವ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸಿ, ಮುಂದಿನ ದಿನಗಳಲ್ಲಿ ನೀವೇನು ನನ್ನಿಂದ ಅಪೇಕ್ಷೆ ಪಟ್ಟಿರಿ ಆ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಅಂದರೆ ನಮ್ಮ ಯಾಸೀರ್ ಅಹಮದ್ ಖಾನ್ ಪಟೇಲ್ ಗೆದ್ದಕ್ಕೆ ನಮಗೆಲ್ಲ ತುಂಬ ಪ್ರೀತಿ. ನಮ್ಮ 140 ಕೋಟಿನ ಮನೆಯಿಂದ ಆಮೇಲೆ ಮತ್ತು ನಮ್ಮ ಶಿಗ್ಗಾಂವ್ ತಾಲೂಕಿಗೆ ಇಂಥ ಶಾಸಕರು ಇನ್ನು ಮುಂದಿನ ಜನ್ಮದಲ್ಲಿ ನಮ್ಗೆ ಯಾರು ಹುಟ್ಟಂಗಿಲ್ಲ. ಇವರು ಮಾಡಿದ ಕೆಲಸ, ಇವ್ರು ಮಾಡಿದ ಕರ್ತವ್ಯ ಇನ್ನು ಯಾರ ಕೈಯಿಂದ ಆಗಲ್ಲ. ಇವ್ರೇನು ಕೆಲಸ ಮಾಡಾಕತ್ತಾರಲ್ಲ, ಇನ್ನೂ ನಮ್ಮದು ಸ್ವಲ್ಪ ಮನೆ ಮೇಲೆ ಕೆಲಸ ಬ್ಯಾಲೆನ್ಸ್ ಇದೆ, ಅದೊಂದು ಸ್ವಲ್ಪ ನಮಗೆ ಮಾಡಿಕೊಡ್ಬೇಕಂತ ನಾವು ಮನೆ ಮಾಡ್ಕೊಂಡು ಬಂದಿದ್ದೇವೆ ಸರ್. ಬಂಕಾಪುರದ ಹಮೀದ್ ಪಟೇಲ್ ಖಾಜಾಪುರ್ ಅವರು MLAರಿಗೆ ಸನ್ಮಾನ. ಈಗ ನಮ್ಮ MLAರು ಶಾಸಕರಾಗಿ 1 ವರ್ಷ ಆಯಿತು. 1 ವರ್ಷದ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಬಂದಿದ್ವಿ. ಮೈಸೂರಿನಿಂದ ನಮ್ಮ ಹಮೀದ್ ಪಟೇಲ್ ಅವರು ಖಾಜಾಪುರ ಬಂಕಾಪುರದ ಎಲ್ಲ ಜನರು ಅವರಿಗೆ ಶುಭಾಶಯಗಳನ್ನು ಹೇಳಕ್ಕೆ ಬಂದಿದ್ವಿ ರೀ. ನಾವು ಬಂಕಾಪುರದಿಂದ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಮಹಾಜನತೆ ಇಲ್ಲಿ ಆಗಮಿಸಿದ್ದರು. ನಮಸ್ಕಾರಗಳು. ನಾನು ಕಲಂದರ್ ಸಾಬ್ ಬಟ್ಟಿಪುರಿ, ಮಾಜಿ ಚೇರ್ಮನ್ ಪುರಸಭೆ ಬಂಕಾಪುರ. ಇವತ್ತು ನಾವು ಪಠಾಣ್ ಸಾಹೇಬರಿಗೆ ಸನ್ಮಾನ ಮಾಡೋ ಸಲುವಾಗಿ 1 ವರ್ಷ ಸನ್ಮಾನ ಮಾಡಕ್ಕೆ ಬಂದಿದ್ವಿ. ಪಟೇಲ್ರ ಮೈಸೂರ್ಲಿಂದ ಬಂದಾರ. ಅವ್ರ ಕೆಲಸ ಮಾಡಕ್ಕೆ ಹತ್ತಿದ್ದು ನೋಡಿ ಶಿಗ್ಗಾಂವ್ ತಾಲೂಕಿನಾಗ ಎಷ್ಟು ಜನ ಅವ್ರ ಕಡೆ ಹೋದ್ರೂ ಎಲ್ಲರದು ಯಾವ ಕೆಲಸ ಇದ್ರೂ ತಕ್ಷಣ ಅವ್ರು ಮಾಡಿಕೊಡಕತ್ತಾರೆ. ಹಾಗಾಗಿ ಅವ್ರು ಮೈಸೂರ್ಲಿಂದ ಇವತ್ತೊಂದು ಮಾಲಾರ್ಪಣೆ ಮಾಡಿ ಹೋಗ್ಬೇಕಂತ ಹೇಳಿ ಮೈಸೂರ್ಲಿಂದ ಬಂದ ಇವತ್ತು ಬೊಮ್ಮನಹಳ್ಳಿಗೆ ಬಂದ್ವಿ ಅವ್ರ ಮನೆಗೆ. ಅವ್ರಿಗೆ ಅಭಿನಂದನೆ ಕೊಡ್ತೀವಿ. ನಮಸ್ಕಾರಗಳು. ನಮ್ಮ ತಳಕ್ಕೆ MLA 2 ತಾಲೂಕಿನ MLA ಸವಣೂರು ತಾಲೂಕು, ಶಿಗ್ಗಾಂವ್ ತಾಲೂಕು ತಳಕ್ಕೆ ನಮ್ಮ ಪಠಾಣ್ ಸಾಹೇಬರಿಗೆ ಭೇಟಿಯಾಗಕ್ಕೆ ಬಂದೇವಿ. ವರ್ಷ ಆತು ಇವತ್ತು ನಾವು ಎಲ್ಲರೂ ಕೂಡಿ ನಮ್ಮ ಬಂಕಾಪುರ ಪಠಾಣ್ ಸಾಹೇಬರು, ನಾವು ಬಂಕಾಪುರದವರು, ಹಳ್ಳಿಯರು ಎಲ್ಲ ಸೇರಿ ಸನ್ಮಾನ ಮಾಡಿದ್ವಿ. ಅದ್ರ ಬಗ್ಗೆ ನಾವು ನಮ್ಮ ಸಾಹೇಬರಿಗೆ ಭಾಳ
ಅಭಿನಂದನೆ ಮಾಡಿದ್ದೀವಿ ನಾವು. ತಾಲೂಕಿನಾಗ ಕೆಲಸ ಮಾತ್ರ ಭಾಳ ಮಾಡಾಕುಂತಾರೆ. ಶಿಗ್ಗಾಂವ್ ಸವಣೂರು ತಾಲೂಕಿನಾಗ ಕೆಲಸ ಭಾಳ ಮಾಡಾಕುಂತಾರೆ ಏನು ರೀ. ಆಗ್ಲಾರ್ದ ಕೆಲಸ ಆಗಾಕುಂತಾವು. ಎಲ್ಲ ಜನನೂ ಭಾಳ ಅವ್ರ ಬಗ್ಗೆ ಹೆಮ್ಮೆ ಐತೆ ಅವ್ರದ್ದು. ಈಗ ಒಂದು ವರ್ಷ ಆಯಿತು ಯಾಸೀರ್ ಖಾನ್ ಪಠಾಣ್ ಅವರು ಆರಿಸ್ಕೊಂಡು, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ನನ್ನ ಒಂದು ಅನುಭವದ ಪ್ರಕಾರ ಹೇಳ್ಬೇಕಂತಂದ್ರೆ 2008ರಿಂದ 2025 ಏನೊಂದು 16 ವರ್ಷದ ಬೊಮ್ಮಾಯಿಯವರ ಆಡಳಿತ ಕ್ಷೇತ್ರದಲ್ಲಿ ಸತ್ಯ ಇರ್ತಕ್ಕಂಥ ಸನ್ಮಾನ್ಯ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರ ಆಡಳಿತ ನೋಡಿದರೆ ಆ 16 ವರ್ಷದಾಗ ಅವ್ರು ಏನು ಮಾಡಲಾರ್ದ ಕೆಲಸ ಇವರು 1 ವರ್ಷದಾಗ ಮಾಡಿರೋ ಸೂಕ್ಷ್ಮತೆಯನ್ನು ಕ್ಷೇತ್ರದ ಜನ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಮಾತಾಡೋದ್ರ ಮೂಲಕ ಅವರ ಕೆಲಸ ಕಾರ್ಯಗಳು ಅವ್ರ ಹೆಸರಿನಲ್ಲಿ ಇಡ್ತಾವೆ ಅನ್ನೋದನ್ನು ಅವ್ರ ಕೆಲಸ ಕಾರ್ಯಗಳು ಮಾತಾಡ್ತಾವೆ ಅನ್ನೋಂಥ ಶಾಸಕರಾಗಿ ಒಂದು ವರ್ಷದಲ್ಲಿ ಶಿಗ್ಗಾಂವ್ ಸವಣೂರು ಮತಕ್ಷೇತ್ರದ ಪ್ರತಿಯೊಂದು ಬೂತಿನಲ್ಲಿ 241 ಬೂತ್ಗಿನೂ ಭೇಟಿ ಕೊಟ್ಟಂಥ ಯಾವುದಾದ್ರೊಬ್ಬ ಶಾಸಕರಾದ ಸನ್ಮಾನ್ಯ ಯಾಸೀರ್ ಅಹಮದ್ ಖಾನ್ ಪಠಾಣ್ ಸಾಹೇಬರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅಂದರೆ ಬಡವರ್ಗದ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕ್ಷೇತ್ರದ ಒಂದು ವಿದ್ಯಮಾನದಿಂದ ತಾವೆಲ್ಲ ಮೀಡಿಯಾದವರು ಗಮನಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಉದ್ದೇಶ ಒಂದನೇದ್ದು ಶಿಕ್ಷಣ, ಎರಡನೇದ್ದು ಆರೋಗ್ಯ, ಮೂರನೇದು ಮೂಲಭೂತ ಸೌಕರ್ಯಗಳ ಜೊತೆಗೆ ಸಾಮಾನ್ಯ ಜನರ ಜೊತೆ ಅವರ ಒಡನಾಟ ತಾವು ನೋಡಿರ್ಬೋದು. ಕೂಲಿ ಕಾರ್ಮಿಕರಿಗೆ ಯಾವ ರೀತಿ ಸ್ಪಂದಿಸ್ತಾರನ್ನೂ ತಾವು ನೋಡಿರ್ಬೋದು. ಅವರ ಒಂದು ಉದ್ದೇಶ ಇಷ್ಟೇ, ಕ್ಷೇತ್ರದಲ್ಲಿರ್ತಕ್ಕಂಥ ಸರ್ವ ಸಮುದಾಯದ ಜನರನ್ನು ಜೊತೆಯಲ್ಲಿ ತೆಗೆದುಕೊಂಡು ಯಾವುದೇ ಒಂದು ಜಾತಿಗೆ ಸೀಮಿತವಾಗಲಾರದೆ ಸೌಹಾರ್ದ ಸೌಧವನ್ನು ಕಟ್ತಕ್ಕಂಥ ಕೆಲಸ ಈ ಶಾಸಕರು ಮಾಡ್ತಾರೆ ಅನ್ನೋದು ತಾವೆಲ್ಲ ನೋಡಿರ್ತೀರಿ. ಯಾವುದೋ ಸಮಾಜದವ್ರು ಹೋಗಲಿ, ಯಾರು ಹೋಗಲಿ, ಅವರು ಆ ಸಮಾಜದವ್ರು ಈ ಸಮಾಜದವ್ರು ಅಂತ ದ್ವಂದ್ವ ನೀತಿ ಅವ್ರ ಹತ್ರ ಇಲ್ಲ. ಇಲ್ಲಿ ನಮ್ಗೆ 1,01,000 ಓಟ್ ಬಂದೈತೆ ಅಂತಂದ್ರೆ ಅದು ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಸರ್ವ ಸಮುದಾಯದವರು ಸಹ ಪ್ರತಿಯೊಬ್ಬರು ಓಟ್ ಹಾಕದಲ್ಲಿ ಶಾಸಕರಾಗ್ಯಾರ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅವ್ರು ಪದೇ ಎಲ್ಲಿಯಾದರೂ ಭಾಷಣದಲ್ಲಿ ಮಾತಾಡೋ ಹೊತ್ತಿನಾಗ ನೀವು ನೋಡಿರ್ಬೋದು, ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮತ ಹಾಕಿದವ್ರಿಗೆ ಅಷ್ಟೇ ಶಾಸಕರಲ್ಲ, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ 2,41,000 ಜನರಿಗೂ ನಾನು ಶಾಸಕ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ಒಂದು ಕಿವಿ ಮಾತು ಹೇಳ್ತಾರೆ, ನಾನು ಶಾಸಕನದೀನಿ, ನಾನು ಕಾಂಗ್ರೆಸ್ನವ್ರು ಅಷ್ಟೇ ಬರೀ ಅವರ ಬರೀ ಅನ್ನಂಗಿಲ್ಲ. ಊರ ಕೆಲಸ, ಗ್ರಾಮದ ಕೆಲಸ ಏನದಾವ ಅಂದ್ರೆ ಅಲ್ಲಿ ಕಾಂಗ್ರೆಸ್ಸು BJP ಅನ್ನೋ ಪಕ್ಷಾತೀತವಾಗಿ ನೀವು ಎಲ್ಲರೂ ಬಂದು ನಮ್ಮ ಕಡೆ ಕೆಲಸ ಮಾಡ್ಕೊಳ್ಳಿ ಅನ್ನೋಂಥ ಮನೋಭಾವ ಇರ್ತಕ್ಕಂಥ ಏಕೈಕ ಶಾಸಕ ಯಾರು ಅನ್ನೋದು ಸನ್ಮಾನ್ಯ ಯಾಸೀರ್ ಖಾನ್ ಪಠಾಣ್ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ನಂತರ ಇದೇ ಸಂದರ್ಭದಲ್ಲಿ ಸಾದಿಕ್ ಪಟೇಲ್ ಖಾಜಾಪುರ್, ರಿಯಾಜ್ ಪಟೇಲ್ ಖಾಜಾಪುರ್, ಅಲ್ತಾಫ್ ಪಾಟೀಲ್ ಖಾಜಾಪುರ್, ಶಿವಪ್ಪ ಮಾಗಿ, ನಂತರ ವಿವಿಧ ಗ್ರಾಮದ ಜನ, ಏಕ್ಪಾಲ್ ಅಹಮದ್, ಬುಲಾನುದ್ದೀನ್ ನಾಗಪ್ಪ ನಂತರನವರ್, ನಾರಾಯಣ ಬಡಿಗೇರ್, ಬಸವರಾಜ ನಾಸಿಪುಡಿ, ಉಮೇಶ್ ಧರ್ಮಣ್ಣವರ್, ಮೌಲಾ ಸಾಬ್ ಮಕಂದರ್, ಸದ್ದಾಬ್ ಡಿವಾನ್ದಾರ್, DR ಬೊಮ್ಮನಹಳ್ಳಿ ಮತ್ತು ಕುರ್ಸಾಪುರದ ಗ್ರಾಮದ ಜನರು ಆಗಿರುವಂತಹ ಕಾಸಿಂ ಸಾಬ್, ರಫೀಕ್ ಸಾಬ್, ಮಹಮ್ಮದ್ ಸಾಬ್ನವರ್, ಗೌ ಸಾಬ್, ಮೋದಿನ್ ಸಾಬ್, ಮಹಮ್ಮದ್ ಸಾಬಣ್ಣವರ್, ಈರಣ್ಣ ಗಂಜಿಗಟ್ಟಿ, ನೂರ್ ಅಹಮದ್ ಗಂಜಿಗಟ್ಟಿ ಮತ್ತು ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನ ಯಾಸೀರ್ ಖಾನ್ ಪಠಾಣ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದು 1 ವರ್ಷಗಳಾದವು. ಅದಕ್ಕೆ ಸಂಭ್ರಮ ಸಂತೋಷದಿಂದ ಮಹಾಜನತೆ, ಜನ ಮತ್ತು ಶಾಸಕರ ಸಹೋದರು ಆಗಿರುವಂತಹ ಅಹಮದ್ ಖಾನ್ ಪಟೇಲ್ ಅವರಿಗೂ ಸನ್ಮಾನವನ್ನ ಮಾಡಲಾಗಿದೆ. ಈ ಸನ್ಮಾನಕ್ಕೆಂದು ಜನಸಾಗರ ಹರಿದು ಬರ್ತಾ ಇದ್ರು ಅಂತ ತಿಳಿಸಲಾಗಿದೆ.